ಮಾಡೋಕ್ಕೆ ಮುಖ್ಯ ಉದ್ದೇಶ ಆತ ಕುಡಿದಿರೋ ಒಂದು ಇದರಲ್ಲಿ ಅಮಲಿನಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಈತ ಮೂಲತಃ ಬಿಹಾರದವನು. ಈತನ ಹಿಂದೆ ಆ ಥರ ಇವರೊಬ್ಬನೇ ಮಾಡಿರ್ತಕ್ಕಂಥದ್ದು. ಈತನಿಗೆ ಯಾರು ಹೇಳಿಕೊಟ್ಟಿರೋದಾಗಲಿ ಯಾರು ಮಾಡಿಸಿರೋದಾಗಲಿ ಅದ್ಯಾವುದು ಕೂಡ ನಮ್ಮ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಯಾವುದೂ ಆ ಥರದ್ದು ಮಿಸ್ಚೀಫ್ ಕೂಡ ಯಾವುದೂ ಬೇರೆಯವರಿಂದ ಆಗಿಲ್ಲ ಅಂತ ನಮ್ಮ ತನಿಖೆಯಲ್ಲಿ ಸೋಫಾರ್ ನಮಗೆ ಹೊರಬಂದಿದೆ. ಎಷ್ಟು ವರ್ಷದಿಂದ ಇದ್ದ ಸರ್ ಅಲ್ಲಿ? ಇವನು ಅಲ್ಲಿ ಒಂದು 3 ರಿಂದ 4 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾನೆ ಸರ್. ಅವನೇ ಅಂತ ಹೆಂಗೆ ಐಡೆಂಟಿಫೈ ಆಯ್ತು ಅಂತ ನಮ್ಮ ತನಿಖೆ ವೇಳೆಯಲ್ಲಿ ನಾವು ಸ್ವಲ್ಪ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕೇಳಿ ಮತ್ತು ಸ್ವಲ್ಪ ಟೆಕ್ನಿಕಲ್ ಎವಿಡೆನ್ಸ್ ಅದೆಲ್ಲ ನೋಡಿ ನಾವು ಘಟನೆ ಆಗಿದೆ ಎಷ್ಟು ಸರ್ ಎಷ್ಟೊತ್ತು ಸರ್ ಘಟನೆ ಆಗಿದೆ? ಇದು ಸುಮಾರು ಬೆಳಗಿನ ಜಾವ ಸುಮಾರು 3 ಗಂಟೆ ಸರ್. ಅವ್ರು ನೋಡ್ಕೊಂಡಿಲ್ಲ, ಅವರು ಯಾರು ಓನರ್ಸ್ ಇದ್ದಾರೆ ಅವ್ರು. ಯಾಕಂದ್ರೆ ಅವ್ರು ಓನರು ಕಟ್ಟಿರೋದು ಅವ್ನ ಮನೆ ಮುಂದೆ ಕಟ್ಟಿರೋದಲ್ಲ, ಅದು ಆ ಬೀದಿಯಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಕಟ್ಬಿಡ್ತಾರೆ ಹಸುಗಳು. ಕಟ್ಟಿಬಿಟ್ಟು ಅವ್ನು ಬೇರೆ ಕಡೆ ಹೋಗಿ ಮಲಗಿರ್ತಾರೆ. ಸೊ ಅವ್ನು ಗೊತ್ತಾಗದೆ ಸುಮಾರು 6:30 ಬೆಳಗಿನ ಜಾವ 6:30 ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಅಲ್ಲ, ಇವ್ನಿಗೆ ಹಸುಗಳಿಂದ ತೊಂದರೆ ಆಗ್ತಿತ್ತ ಅದೇ ಅವತ್ತೇ ಕಟ್ ಮಾಡಿದ. ಯಾಕಂದ್ರೆ ಅವ್ನು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಹಸುಗಳು ಅಡ್ಡ ಮಲ್ಕೊಂತಿದ್ವು. ಪಾರ್ಕಿಂಗ್ ಸಮಸ್ಯೆ ಇಲ್ಲ. ಅವರು ಏನು ಫ್ಯಾಕ್ಟ್ರಿ ಅಲ್ಲ, ಅದು ಚಿಕ್ಕದೊಂದು ರೂಮಲ್ಲಿ ಬ್ಯಾಗ್ ಮಾಡ್ತಕ್ಕಂಥ ಒಂದು ಅಂಗಡಿ ಅದು ಅಷ್ಟೇ. ಈಗ ಅಲ್ಲಿಗೂ ಇಲ್ಲಿಗೂ ಒಂದು 30-40 ಮೀಟರ್ ದೂರ ಇದೆ. ಆ ಕ್ಷಣಕ್ಕೆ ಪ್ರವೋಕ್ ಆಗಿ ಮಾಡಿದಂಥದ್ದು, ಆ ಕ್ಷಣಕ್ಕೆ ಕುಡಿದು ಮತ್ತೆ ಮಾಡಿರೋದು.